ಅವಿ ಮೊದಲನೇ ಸಲ ಕನಕ ಅಧಿಕಾರ ವಹಿಸ್ಕೊಂಡಿದ್ದಾಳೆ. ಅವಳನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ. ಅಮ್ಮ ಹೇಳ್ದಷ್ಟು ಮಾಡು. ಕನಕ ಬಾ ಮಾಯ್. ಅವಿ ಜೊತೆ ದೇವಸ್ಥಾನಕ್ಕೆ ಹೋಗು. ಅಕ್ಕ ಅಕ್ಕ ಯಾಕಕ್ಕ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ತಗೊಳಕ್ಕ ನೀರು ಕುಡಿ. ಅಕ್ಕ ನೀರು ಯಾಕೋ ಕೊಡ್ತೀಯ? ಒಂದು ತೊಟ್ಟು ವಿಷ ಕೊಟ್ಬಿಡು. ಅಕ್ಕ ನಿನ್ನ ಈ ರೌದ್ರಾವತಾರನ ನಾನು ಈ ಜನ್ಮದಲ್ಲೇ ನೋಡಿರಲಿಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ಕ. ಹೇಗೋ ಕಂಟ್ರೋಲ್ ಮಾಡ್ಕೊಳ್ಳಿ. ಇಷ್ಟು ವರ್ಷದ ತಪಸ್ಸು ಹಂಗಾಗೋಯ್ತು. ನನ್ನ ಆಸೆ ಕನಸು ಎಲ್ಲ ಛಿದ್ರ ಛಿದ್ರ ಆಗೋಯ್ತು. ನನ್ನ ಕೊನೆ ಉಸಿರಿರೋವರೆಗೂ ಈ ಸಾಮ್ರಾಜ್ಯದ ಅನಾಭಿಷಕ್ತ ರಾಣಿಯಾಗಿ ಮೆರಿಬೇಕು ಅನ್ಕೊಂಡೆ. ಅದಕ್ಕೋಸ್ಕರ ನನ್ನ ಹೆತ್ತ ಮಗನ ದೂರ ಮಾಡ್ಕೊಂಡು ಚಾವಳೋ ಹೆತ್ತ ಮಗ ಅವಿನಾಶನಿಗೆ ನನ್ನ ಪ್ರೀತಿ ವಾತ್ಸಲ್ಯನ ದಾರೆ ಎರೆಯೋ ನಾಟಕ ಆಡಿ ನನ್ನ ಆತ್ಮ ವಂಚನೆ ಮಾಡ್ಕೊಂಡೆ. ಈ ಕಂಪ್ನಿನ ಉದ್ಧಾರ ಮಾಡೋದಕ್ಕೆ ರಾತ್ರಿ ಹಗಲು ಒಂದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಾಣದೆತ್ತಿನ ತರ ದುಡ್ದೆ. ಎಲ್ಲ ಎಲ್ಲ ದಂಡ ಆಗೋಯ್ತು. ಆ ಮುದ್ಕ ಸತ್ ಮೇಲೆ ಎಲ್ಲನೂ ನಂದೆ ಅನ್ಕೊಂಡೆ. ಎಲ್ಲ ಸುಳ್ಳಾಗೋಯ್ತು. ನೀರಲ್ಲಿ ಮುಳುಗೋನು ಪಕ್ಕದವನ್ ಕಾಲ್ ಹಿಡ್ಕೊಂಡ ಅನ್ನೋ ಹಾಗೆ ಈ ಮುದ್ಕ ನನ್ನನ್ನ ಮುಳುಗಿಸ್ಬಿಟ್ಟ. ಎಲ್ಲಿಂದನೋ ಬಂದಿರೋ ತಿರುಬೋಕಿ ನನ್ನ ಅಧಿಕಾರನ ಕಿತ್ಕೊಂಡು ನನ್ನ ಆಸೆಗಳಿಗೆ ಕೊಳ್ಳಿ ಇಟ್ಬಿಟ್ಲು. ಅಕ್ಕ ಕೂಲ್ಡೋನಕ್ಕ, ಯಾಕೆ ತಲೆ ಕೆಡ್ಸ್ಕೊತಾ ಇದೀಯಾ? ಕನಕ ಈ ಸಾಮ್ರಾಜ್ಯದ ಒಡತಿ ಅಲ್ಲ. ಅವಳು ಏನೇ ಮಾಡ್ಬೇಕಾದ್ರೂ ಅವಿನಾಶನ ಕೇಳೇ ಮಾಡ್ಬೇಕು. ಅವಿನಾಶ್ ಯಾವತ್ತು ನಿನ್ ಮಾತನ್ನ ಮೀರಲ್ವಲ್ಲಕ್ಕ. ನೀನು ಯಾವತ್ತಿದ್ರು ಕಿಂಗ್ ಮೇಕರ್ರೇ. ಏ ನೀಲ್ಕಂಠ, ಅವಿ ಇಷ್ಟು ವರ್ಷ ನನ್ನ ಜೊತೆಲಿದ್ದ. ಆದ್ರೆ ಈಗ ಒಂದು ಸುಂದರವಾದ ಹೆಣ್ಣು ಅವನ ಜೊತೆಲಿದ್ದಾಳೆ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೆಣ್ಣು ಇಡೀ ಪ್ರಪಂಚನ ತನ್ನ ಕಿರು ಬೆರಳಲ್ಲಿ ಕುಣಿಸ್ತಾಳೆ. ಅಂತದ್ರಲ್ಲಿ ಒಂದ್ ತಲೆ ಕೆಡ್ಸೋದು ಎಷ್ಟೊತ್ತೋ. ಅದೇ ಅಕ್ಕ, ನೀನ್ ಬಾವನ್ ತಲೆ ಕೆಡ್ಸಿದ್ದಿಲ್ಲ ಆ ರೀತಿನಾ? ನೀಲ್ಕಂಠ, ನಿಮ್ ಬಾವನ್ ತಲೆ ಕೆಡಿಸಿ ಬೇರೆ ಮಾಡದೆ ಇದ್ದಿದ್ರೆ ನೀವಿವತ್ತು ಕೂತ್ಕೊಂಡು ಪುಕ್ಸಟ್ಟೆ ರಸ್ಕೊಳ್ಳೋ ತಿನ್ನಕ್ ಆಗ್ತಾ ಇರ್ಲಿಲ್ಲ, ಗೊತ್ತಾ? ಸರಿ ಅಕ್ಕ, ಏನೋ ಬಾಯ್ ತಪ್ಪನ್ಬಿಟ್ಟೆ. ಏ ನೀಲ್ಕಂಠ, ಅಮ್ಮನಿಗಿಂತ ಹೆಂಡತಿ ಆಕರ್ಷಣೆನೆ ಬೇರೆ ಕಣೋ. ಅವಳೇನಾರು ಅವಿ ತಲೆ ಕೆಡಿಸಿ ಅವಳ ಕಡೆಗೆ ಮಾಡ್ಕೊಂಡ್ಬಿಟ್ಲು ಅಂದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ, ಸರ್ವನಾಶ ಆಗೋಗ್ತೀವಿ. ಅಕ್ಕ, ನಾನು ವಿಲ್ ಮಾಡಿದ ದಿವಸನೇ ಈ ಮಾತನ್ನ ನಿನಗೆ ಹೇಳ್ದೆ ಕಣಕ್ಕ. ನೀನ್ ಹೇಳ್ದೆ ನಿಜ, ಆದ್ರೆ ಆ ಮುದ್ಕ ಸತ್ ಮೇಲಿನ ಮಾತು ಅಂತ ನಾನು ಸುಮ್ಮನಾದೆ. ಆದ್ರೆ ಅವನ್ ಬದುಕಿರುವಾಗ್ಲೇ ನನ್ನ ಅಧಿಕಾರ ಅಂತಸ್ತನ ಕಿತ್ಕೊಂಡ್ಬಿಟ್ಟ. ಈ ರೀತಿ ಲೆಕ್ಕಾಚಾರ ಹಾಕಿ ನನ್ನನ್ನು ಯಾಮಾರಿಸ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಅಕ್ಕ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಅದಕ್ಕೊಂದು ದಾರಿ ಇದೆ. ಆ ಕನಕ ಹೇಗೆ ಬೆಳಗಾಗೋದ್ರೊಳಗಡೆ ಈ ಮನೆ ಸೊಸೆ ಆದ್ಲೋ ಹಾಗೆ ರಾತ್ರಿ ಈ ಮನೆ ಬಿಟ್ಟು ಓಡ್ಬೇಕು. ಆ ರೀತಿ ನಾವು ಅವಳಿಗೆ ಕಿರುಕುಳ ಕೊಡ್ಬೇಕು. ಸರಿ ಅಕ್ಕ, ನೀನ್ ಇಷ್ಟ ಹೇಳಿದ್ಯಲ್ಲ, ಸಾಕ್ಬಿಡು. ಮುಂದಿನದನ್ನ ನಾನ್ ನೋಡ್ಕೋತೀನಿ. ಹುಷಾರ್, ಈ ವಿಷಯ ಆ ಮುದ್ಕಂಗೆ ಗೊತ್ತಾಗ್ಬಾರ್ದು. ಆ ಮುದ್ಕ ಹೇಗೆ ನಮ್ಮ ಸುಳಿವು ಕೊಡದೆ ಚಳ್ಳಿ ಹಣ್ಣು ತಿನ್ಸಿದ್ನೋ ಹಾಗೆ ಕನಕನೂ ಈ ಮನೆಯಿಂದ ಮಂಗ ಮಾಯ ಆಗ್ಬೇಕು.
ಶಾಂತಮ್ಮ ಅವ್ರು ಹೇಳಿದ ಅಡ್ರೆಸ್ ಇದೇನೆ. ಹಾಗಾದರೆ ಇದೇ ಆ ಮನೆ ಇರ್ಬೋದು. ಹೌದು, ಇದೇ ನಮ್ಮ ಅಣ್ಣನ ಮನೆ. ಅಕಸ್ಮಾತ್ ನೀನು ಅವ್ರನ್ನ ಮಾತಾಡಿಸಿದ್ರೆ ನಾನು ಈ ಜನ್ಮದಲ್ಲಿ ನಿನ್ನನ್ನು ಕ್ಷಮಿಸ್ತಿರ್ಲಿಲ್ಲ. ನೀನು ಯಾವತ್ತೂ ಈ ಮನೆಯಲ್ಲಿ ಅವರ ಹೆಸರನ್ನು ಎತ್ತುಕೊಡು. ಅವರು ನಮ್ಮ ಪಾಲಿಗೆ ಜೀವಂತ ಹಣ ಅಷ್ಟೇ. ಅವ್ರ ಮೇಲಿರೋ ವಾತ್ಸಲ್ಯದಿಂದ ಮತ್ತೆ ಅವ್ರನ್ನ ನೋಡಕ್ಕೆ ಹೋದರೆ ನಿನ್ನ ಪಾಲಿಗೆ ನಾನು ಸತ್ತಾಗೆ. ಡ್ರೈವರ್, ಬೇಗ ಗಾಡಿ ತೆಗಿ, ಆ ಕಾರನ್ನು ಫಾಲೋ ಮಾಡು. ನೋಡು, ಅಲ್ಲಿ ಹೋಗ್ತಾ ಇದ್ದಲ್ಲ ಬಿಳಿ ಬಣ್ಣದ ಕಾರು, ಅದನ್ನು ಓವರ್ಟೇಕ್ ಮಾಡು. ನಿಲ್ಸು 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 ಗಾಡಿನ. ಎಲ್ಲೂ ಕಾಣ್ತಿಲ್ವಲ್ಲ, ತಪ್ಪಿಸ್ಕೊಂಡ್ಬಿಟ್ವಿ ಅಂತ ಕಾಣುತ್ತೆ. ಒಂದು ಕೆಲಸ ಮಾಡು, ರಿವರ್ಸ್ ತಗೋ ಗಾಡಿನ. ನಿಲ್ಸು ನಿಲ್ಸು ನಿಲ್ಸು, ಹಿಂದೆ ತಗೋ, ಹಿಂದೆ ತಗೋ. ನೋಡು, ಆ ದೇವಸ್ಥಾನ ಮುಂದೆ ಕಾರ್ ನಿಂತಿದಲ್ಲ ಬಿಳಿ ಬಣ್ಣದ್ದು, ಅದ್ರ ಹಿಂದೆ ಹೋಗು. ದೇವ್ರೆ, ಇಷ್ಟು ದಿವಸ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ. ಆದ್ರೆ ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಮನೆ ತನಕ ಹೋಗಿದ್ದೆ, ಆದ್ರೆ ಒಳಗೆ ಹೋಗೋ ಅದೃಷ್ಟ ನನಗಿಲ್ಲ. ಅವ್ರನ್ನೆಲ್ಲ ಚೆನ್ನಾಗಿಟ್ಟಿರೋ ದೇವ್ರೆ. ಚಿಕ್ಕಮ್ಮರೇ, ಚಿಕ್ಕಮ್ಮರೇ, ಹೇಗಿದ್ದಾರೆ ಚಿಕ್ಕಮ್ಮವ್ರೆ? ಯಾಕೆ ಚಿಕ್ಕಮ್ಮವ್ರಿಗೆ ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ನಾನು ಹೇಗಿದ್ರೆ ನಿಮ್ಗೇನು? ನಾನು ನಿಮ್ಮ ಪಾಲಿಗೆ ಸತ್ತಿರೋಳಲ್ವಾ? ಛೇ, ಬಿಡ್ತು ನೀ. ಯಾಕೆ ಹಾಗೆಲ್ಲ ಮಾತಾಡ್ತೀರಿ? ಮನೆ ತನಕ ಬಂದು ಹಾಗೆ ಬಂದ್ಬಿಟ್ರಲ್ಲ ಅಮ್ಮ ಅವರೇ. ನೋಡಿ, ನನ್ನನ್ನು ಮಾತಾಡಿಸ್ಬೇಡಿ. ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ನಮ್ಮನ್ನು ನೋಡೋಕೆ ಇಷ್ಟ ಇಲ್ಲ, ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದವರು ನಮ್ಮ ಮನೆ ಅಲ್ಲಲ್ಲ, ನಿಮ್ಮ ಮನೆ ತನಕ ಯಾಕೆ ಬಂದ್ರಿ? ನನ್ನ ತವ್ರ ಮನೆಯವರು ನನ್ನನ್ನು ಮರ್ತಿರಬಹುದು, ನನ್ನ ಸಂಬಂಧನ ಕಡ್ಕೊಂಡಿರಬಹುದು. ಆದರೆ ನಾನು ನನ್ನ ತವ್ರ ಮನೆ ಸಂಬಂಧನ ಇನ್ನೂ ಮರ್ತಿಲ್ಲ. ಅದಕ್ಕೆ ದೂರದಿಂದಾದ್ರೂ ಪರವಾಗಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀನಿ. ನಿಂತ್ಕೊಳ್ಳಿ. ಯಾರಮ್ಮ ಹೇಳಿದ್ದು ಯಜಮಾನ್ರು ನಿಮ್ಮನ್ನು ಮರ್ತಿದ್ದಾರೆ ಅಂತ? ನಾನು ಮೋಹನ್ನ ಪ್ರೀತಿಸಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ
ನೀನ್ ನನ್ನ ಪಾಲಿಗೆ ಸತ್ತೋದೆ ಅಂತ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಅವ್ರ ಪಾಲಿಗೆ ನಾನು ಬದುಕಿದ್ರು ಸತ್ತಾಗ್ತಾನೆ. ಇಲ್ಲ ಕಣ್ರವ್ವ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಯಜಮಾನ್ರು ನಿಮ್ಗೋಸ್ಕರ ಎಷ್ಟು ಪರಿತಪಿಸ್ತಿದ್ದಾರೆ, ಎಷ್ಟು ನೋವು ತಿಂತಿದ್ದಾರೆ ಅಂತ ಗೊತ್ತೇನ್ರಮ್ಮ. ನೀನು ನನ್ನ ಕಣ್ಮುಂದೆ ಇರಬೇಡ ಅಂತ ಹೇಳ್ದವ್ರವ್ರು. ಅವ್ರು ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಚಿಕ್ಕಮ್ಮ ಅವರೇ, ನೀವು ಯಜಮಾನ್ರ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡ್ಕೊಂಬ ಅವರು ಸಿಟ್ಟಿನಲ್ಲಿ ಒಂದು ಮಾತಂದ್ರು ಅಂತ ಮನೆ ಬಿಟ್ಟು ಹೊರಟೋದ್ರಿ. ಆಮೇಲೆ ಯಜಮಾನ್ರು ನಿಮ್ಗೋಸ್ಕರ ಎಷ್ಟು ಗೋಳಾಡಿದ್ರು ಗೊತ್ತಾ. ನಿಮ್ಮನ್ನು ಹುಡುಕದ ಜಾಗ ಇಲ್ಲ, ನಿಮಗೋಸ್ಕರ ಕಣ್ಣೀರು ಹಾಕದ ದಿನ ಇಲ್ಲ. ಅವ್ರು ಅಂದ್ಕೊಂಡಿದ್ದೊಂದು ಆಗಲಿಲ್ಲ. ನೀವು ಮನೆ ಬಿಟ್ಟು ಹೋದ್ಮೇಲೆ ಮನೆಯಲ್ಲಿ ಒಂದು ದುರಂತನೇ ನಡೆದು ಹೋಯ್ತು. ದುರಂತನ? ಏನದು? ಅದೊಂದು ದೊಡ್ಡ ಕಥೆ ಅಮ್ಮ. ನೀವು ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಯಜಮಾನ್ರಿಗೆ ನಿಮ್ಮ ಮೇಲೆ ಸಿಟ್ಟಿತ್ತು, ಆದರೆ ಅದಕ್ಕೆ ಕಾರಣ ಬೇರೆನೇ ಇತ್ತಮ್ಮ. ಅವರು ನಿಮ್ಮ ಬಗ್ಗೆ ತುಂಬಾ ಭರವಸೆ ಇಟ್ಕೊಂಡಿದ್ರು. ಆದರೆ ನೀವು ಪ್ರೀತಿ ಹೆಸರಲ್ಲಿ ಹಠಕ್ಕೆ ಬಿದ್ದು ಬಿಟ್ರಿ. ಅವರ ಆಸೆನೆಲ್ಲ ನುಚ್ಚು ನೂರು ಮಾಡಿ ಹೊರಟು ಹೋಗ್ಬಿಟ್ರಿ. ಅಣ್ಣ ಏನ್ ಕಮ್ಮಿ? ಅವ್ರೇನ್ ಹಠ ಮಾಡ್ಲಿಲ್ವಾ? ನನ್ನನ್ನು ಎಷ್ಟು ನಿಷ್ಠುರವಾಗಿ ಮನೆಯಿಂದ ಓಡಿಸ್ಬಿಟ್ರು. ನಿಜ ಅಮ್ಮ, ಕೋಪದಲ್ಲಿ ಯಜಮಾನ್ರು ಒಂದು ಮಾತಂದು ನಿಮ್ಮನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ರು. ಅವಿನಾಶನಿಗೋಸ್ಕರ ತಮ್ಮನ್ನ ಮದುವೆ ಆಗು ಅಂದ್ರು. ಆಗ ನಿಮ್ ಚಿಕ್ಕಣ್ಣ ಏನ್ ಹೇಳಿದ್ರು ಗೊತ್ತಾ? ನೀನೇ ಇನ್ನೊಂದು ಮದುವೆ ಆಗು ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ನಮ್ಮ ಯಜಮಾನ್ರು ಏನ್ ಹೇಳಿದ್ರು ಗೊತ್ತಾ? ನಾನು ಮದುವೆ ಆದ್ರೂ ಬರೋಳು ಚಿಕ್ಕಮ್ಮನೇ, ನೀನು ಮದುವೆ ಆದ್ರೂ ಚಿಕ್ಕಮ್ಮನೇ ಅಂತ ತಮ್ಮನಿಗೆ ಮದುವೆ ಮಾಡಿಸಿದ್ರಮ್ಮ. ಅಲ್ಲೂ ಲೆಕ್ಕಾಚಾರ ತಪ್ಪಾಗಿ ಹೋಯ್ತು. ಬಡ ಕುಟುಂಬದಿಂದ ಬಂದ ಪದ್ಮಾವತಿ ಮನೆ ದೀಪ ಹಚ್ತಾಳೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವಳು ಬೆಂಕಿ ಹಚ್ಚಿ ಎಲ್ಲರನ್ನೂ ಅದರಲ್ಲಿ ಸುಟ್ಟು ಬಿಟ್ಲು. ಆ ಪುಣ್ಯಾತ್ಕಿ ಮನೆಗೆ ಕಾಲಿಟ್ಟ ಮೇಲೆ ನಂದ ಗೋಕುಲಂತಿದ್ದ ಮನೆ ಸ್ಮಶಾನ ಆಗಿ ಹೋಯ್ತಮ್ಮ. ಯಾಕೆ? ಏನಾಯ್ತು? ಪದ್ಮಾವತಿ ತನ್ನ ಗಂಡನ ಯಜಮಾನ್ರ ವಿರುದ್ಧ ಎತ್ತಿಕಟ್ಟೋ ಪ್ರಯತ್ನ ಮಾಡಿಲ್ಲ. ತನ್ನ ಗಂಡನ ಕೆಲಸದವ್ರ ಥರ ನೋಡ್ತಾರೆ ಅಂತ ಖ್ಯಾತಿ ತೆಗೆದು ಚಿಕ್ಕ ಯಜಮಾನ್ರು ತಲೆ ಕೆಡಿಸಿದ್ರು. ಅವರು ನಮ್ಮ ಯಜಮಾನ್ರ ಜೊತೆ ಜಗಳ ತೆಗೆದು ಆಸ್ತಿಯಲ್ಲಿ ಪಾಲು ಕೇಳೋ ಹಾಗೆ ಮಾಡಿದ್ರು. ಆದ್ರೆ ನಮ್ಮ ಯಜಮಾನ್ರು ತುಟಿ ಪಿಟ್ಟಕ್ಕನ್ನದೆ ಅವರ ಪಾಲಿನ ಎಲ್ಲ ಆಸ್ತಿನೂ ಕೊಟ್ಬಿಟ್ರು. ಏನು? ಚಿಕ್ಕಣ್ಣ ಆಸ್ತಿಲ್ ಭಾಗ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರ? ಹೋಗಿದ್ರು, ಆದ್ರೆ ಒಂದೇ ವರ್ಷ. ಆದ್ರೆ ಅಯ್ಯಮ್ಮ ಎಲ್ಲ ಆಸ್ತಿ ಕಳೆದು ಗಂಡ ಮಕ್ಕಳು ಬೀದಿಲಿ ನಿಂತ್ಕೊಳ್ಳೋ ಹಾಗೆ ಮಾಡಿಬಿಟ್ರು. ಹಾಗೆ ಮಾಡಿ ಚಿಕ್ಕವ್ರನ್ನ ಬಲವಂತ ಮಾಡಿ ಒಪ್ಪಿಸಿ ಮನೆಗೆ ತಂದಿಟ್ಕೊಂಡು. ಇಷ್ಟಾದ್ರೂ ಪದ್ಮಾವತಿಗೆ ಬುದ್ಧಿ ಬರಲಿಲ್ಲಮ್ಮ. ದಿನಗಳಿಗಾದ ಜಗಳ ಆಡ್ತಿದ್ರು. ಆದ್ರೆ ಚಿಕ್ಕ ಯಜಮಾನ್ರು ನನ್ನಿಂದ ಆಸ್ತಿ ಸಂಬಂಧ ಎಲ್ಲ ಹಾಳಾಗಿ ಹೋಯ್ತು ಅಂತ ಮನಸ್ಸಲ್ಲಿ ನೆಂದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಮ್ಮ. ಏನು? ಚಿಕ್ಕಣ್ಣ ಸೂಸೈಡ್ ಮಾಡ್ಕೊಂಡ್ಬಿಟ್ರ? ಹೂನಮ್ಮ. ಆಮೇಲೆ ಪದ್ಮಾವತಿರೇ ಮನೆಯಲ್ಲಿ ಕಾರ್ಬಾರ ಆಗಿ ಹೋಯ್ತು. ತಾಯಿಲ್ಲದ ಅವಿನಾಶನಿಗೆ ಪ್ರೀತಿ ವಾತ್ಸಲ್ಯದ ನಾಟಕಾಡಿ ಅವನ ತಲೆ ಕೆಡಿಸ್ಬಿಟ್ಟಿದ್ದಾಳೆ. ಆಗ ಯಜಮಾನ್ರು ನಿಮ್ಮನ್ನು ಹುಡುಕೊಂಡು ಬೆಂಗಳೂರಿಗೆ ಬಂದರು. ಆದರೆ ನೀವೆಲ್ಲೂ ಸಿಗ್ಲೇ ಇಲ್ಲ. ಈಗ ಅವಿನಾಶನಿಗೆ ಪದ್ಮಾವತಿಯೇ ದೇವರು. ಅವಳು ಆಡಿದ ಮಾತೇ ವೇದವಾಕ್ಯ. ಅವಳು ಹಾಕಿದ ಗೆರೆ ದಾಟಲ್ಲ. ಇದು ನಮ್ಮ ಯಜಮಾನ್ರಿಗೆ ದೊಡ್ಡ ಯೋಚನೆ ಆಗ್ಬಿಡ್ತಮ್ಮ. ಅದಕ್ಕೆ ಅವಿನಾಶನಿಗೆ ವಿವೇಕ ಬರಲಿ, ಉಳಿದ ಆಸ್ತಿನೂ ಹಾಳಾಗದೆ ಹೋಗದೆ ಇರಲಿ ಅಂತ ಅವನಿಗೊಂದು ಒಳ್ಳೆ ಹುಡುಗಿನ ಹುಡುಕೋಕ್ಕೆ ಪ್ರಯತ್ನ ಮಾಡಿದ್ದ. ಆಗ
ಇಷ್ಟೆಲ್ಲ ನಡೆದು ಹೋಯ್ತಮ್ಮ ಅವರೇ. ಕನಕ ಅನ್ನೋ ಹುಡುಗಿನ ಹುಡುಕಿ ಅವಿನಾಶನಿಗೆ ಮದುವೆ ಮಾಡಿಸಿದ್ರು. ಆದರೂ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ. ನೀವಿದ್ದಿದ್ರೆ ಯಜಮಾನ್ರಿಗೆ ಎಷ್ಟೊಂದು ಪಾಠ ಪಡೋ ಅಗತ್ಯನೇ ಇರಲಿಲ್ಲ. ನಾನು ದುಡುಕ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶಂಭೋರೆ. ನನ್ನ ಮಣ್ಣನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಚಿಕ್ಕಮ್ಮವ್ರೆ, ಆ ತಪ್ಪನ್ನ ಈಗಲಾದ್ರೂ ಸರಿ ಮಾಡ್ಬೋದು. ಹೌದಾ? ಆ ಮನೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಚಿಕ್ಕಮ್ಮವ್ರೆ, ಎಲ್ಲ ಮರೆತು ಮನೆಗೆ ಬಂದ್ಬಿಡಿ. ಯಜಮಾನ್ರು ಕಳ್ಕೊಂಡದನ್ನೆಲ್ಲ ಮತ್ತೆ ಪಡ್ಕೊಂಡ್ಬಿಡ್ತಾರೆ. ಅವ್ರ ಮೇಲಿರೋ ವಾತ್ಸಲ್ಯದಿಂದ ಮತ್ತೆ ಅವ್ರನ್ನ ನೋಡಕ್ ಹೋದ್ರೆ ನಿನ್ನ ಪಾಲಿಗೆ ನಾನು ಸತ್ತಾಗೆ. ಇಲ್ಲ ಶಂಭೋರೆ, ಅದೊಂದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನಾನು ಆ ಮನೆಗೆ ಬರೋ ಪರಿಸ್ಥಿತಿಲಿಲ್ಲ. ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಆದ್ರೆ ಮೋಹನ್ ಹಳೆದನ್ನು ಯಾವುದನ್ನು ಮರ್ತಿಲ್ಲ. ಅಣ್ಣನ ಜೊತೆ ನಾನು ಮಾತಾಡೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ. ನಾನು ಆ ಮನೆಗೆ ಬರಬೇಕು ಅಂದ್ರೆ ನನ್ನ ಗಂಡನ ಸಂಬಂಧನ ಕಡ್ಕೊಂಡೇ ಬರ್ಬೇಕಾಗತ್ತೆ. ಶಂಭೋರೆ, ನಾನು ಅಣ್ಣನ ನೋಡ್ಬೇಕು ಅಂತ ಅನ್ಸ್ತಾ ಇದೆ. ಅವ್ರು ಬರ್ತಾರಾ? ಚಿಕ್ಕಮ್ಮವ್ರೆ, ಬರ್ತಾರ ಅಂತ ಕೇಳ್ತಿದ್ದೀರಲ್ಲ, ನೀವು ಕರೆದಿರ ಅಂತ ಗೊತ್ತಾದ್ರೆ ಸಾಕು, ಒಂದೇ ಉಸಿರಿಗೆ ಓಡ್ ಬಂದ್ಬಿಡ್ತಾರೆ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಣ್ಣನ ಇಲ್ಲಿ ಕರ್ಕೊಂಡು ಬನ್ನಿ. ನಾನು ಅವ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಆಯ್ತು ಚಿಕ್ಕಮ್ಮವ್ರೆ, ಖಂಡಿತ ಕರ್ಕೊಂಡ್ ಬರ್ತೀನಿ. ನೋಡಿ, ಬೆಳಿಗ್ಗೆ ಅಣ್ಣನ ಕರ್ಕೊಂಡು ಬರೋದನ್ನ ಮರಿಬೇಡಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಚಿಕ್ಕಮ್ಮವ್ರೆ, ನೀವು ಹೇಳ್ದಾಗೆ ಆಗಲಿ. ಸರಿ ಶಂಭೋರೆ, ನಾನು ಇನ್ನು ಬರ್ತೀನಿ. ಆಯ್ತಮ್ಮವ್ರೆ. ಅಮ್ಮ, ಇವತ್ತು ಮೊದಲನೇ ದಿನ ಡ್ಯೂಟಿ ಮಾಡ್ಕೊಂಡು ಬಂದಮ್ಮ. ಗೋವಿಂದು, ಯಾಕೋ ಒಂಥರ ಇದೆಯಾ? ಏನಾಯ್ತು? ಅಮ್ಮ, ನಾನು ಗಂಡ್ಸಾಗಿದ್ದೆ, ಇವತ್ತು ಡ್ಯೂಟಿ ಮಾಡೋದಕ್ಕೆ ಪಚಿತಿ ಪಟ್ಬಿಟ್ನಮ್ಮ. ಪಾಪ ಕನಕ ಆ ಗಂಡಸರ ಮಧ್ಯೆ ನೂಕಾಡ್ಕೊಂಡು ಅದು ಹೇಗೆ ಡ್ಯೂಟಿ ಮಾಡಿದ್ಲೋ. ಒಂದ್ ದಿವ್ಸನೂ ಅವಳ ಕಷ್ಟ ಏನು ಅಂತ ಕೇಳಿದ ಪಾಪಿ ನಾನು. ಇವತ್ತೆಲ್ಲ ಅವಳದೇ ನೆನಪಾಗ್ತಿತ್ತಮ್ಮ ನನಗೆ. ರೀ, ಪಾಪ ಕನಕ, ಫಸ್ಟ್ ಡೇ ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಂದಾಗ ನೀವು ಅವಳನ್ನ ತಳ್ಬಿಟ್ರಿ. ಪಾಪ ಅವಳವತ್ತೆಷ್ಟು ನೊಂದ್ಕೊಂಡು ಹೋದ್ಲು ಗೊತ್ತಾ? ಅವಳನ್ನ ಹಾಗೆ ಗೋಳಾಡ್ಸಿದ್ದಕ್ಕೆ ಕಣೆ ನನಗೆ ತಕ್ಕ ಶಾಸ್ತಿ ಆಗಿದ್ದು. ಮನುಷ್ಯನ ಬೆಲೆ ಗೊತ್ತಾಗೋದು ಅವ್ರು ನಮ್ಮಿಂದ ದೂರ ಆದಾಗ್ಲೆ. ಈಗ ನನಗೆ ಕನಕ ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ಅರ್ಥ ಆಗ್ತಾ ಇದೆ. ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನ ಯಾರನ್ನೂ ಕೇಳದೆ ನಾನು ಒಳಗಡೆ ಬಂದ್ಬಿಟ್ಟಿದ್ದೀನಿ.